ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಜನವರಿ 17ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸಸ್ಸನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇ ಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸಸ್ಸನ್ನು ಸಹ ತಾವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ, ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿರುವಂತಹ ಬಾಲರಾಮನ ವಿಗ್ರಹ ಕೆತ್ತಿದ ಶಿಲ್ಪಿ ಯಾರು ಅಂತ ಪ್ರಶ್ನೆ. ಆಯ್ಕೆಗಳು ಅರುಣ್ ಯೋಗಿರಾಜ್, ಚೌಡಪ್ಪ ಆಚಾರ್, ಬಸವಣ್ಣ ಆಚಾರ್, ಬಸವಣ್ಣ ಯೋಗಿರಾಜ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಅರುಣ್ ಯೋಗಿರಾಜ್ ಅವರು ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿರುವಂತಹ ಬಾಲರಾಮನ ವಿಗ್ರಹವನ್ನು ಕೆತ್ತಾರೆ. ಯಾರು ಅರುಣ್ ಯೋಗಿರಾಜ್? ಇವರು ಕರ್ನಾಟಕ ಮೂಲದ ಮೈಸೂರಿನ ಒಬ್ಬ ಶಿಲ್ಪಿ ಆಗ್ತಾರೆ. ಅರುಣ್ ಯೋಗಿರಾಜ್ ಅವರು MBA ಪದವೀಧರರು. MBA ಗ್ರ್ಯಾಜುಯೇಷನ್ನ ಮಾಡಿದ್ರೂ ಸಹ ಶಿಲ್ಪ ಕೆತ್ತನೆಯನ್ನು ವೃತ್ತಿಯಾಗಿ ಪಾಲಿಸ್ತಾ ಇದ್ದಾರೆ. ಇವರ ಕುಟುಂಬ 5 ಜನರೇಷನಿಂದ 5 ತಲೆಮಾರಿನಿಂದ ಶಿಲ್ಪ ಕೆತ್ತನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಹಾಗಾಗಿ ಅಂತಿಮ ಸುತ್ತಿನಲ್ಲಿ 3 ಶಿಲ್ಪಗಳಲ್ಲಿ ಇವರ ಕೆತ್ತಿದಂತಹ ಬಾಲರಾಮನ ವಿಗ್ರಹ ಏನಿದೆ ಅದು ಪ್ರತಿಷ್ಠಾಪನೆಗೆ ಆಯ್ಕೆ ಆಗಿರುತ್ತೆ. ಹೆಸರೇ ಹೇಳುತ್ತೆ, ಬಾಲರಾಮ, ಬಾಲ್ಯಾವಸ್ಥೆಯ ರೂಪದಲ್ಲಿರುವಂತಹ ರಾಮನ ವಿಗ್ರಹ ಆಗುತ್ತೆ. ಈ ರಾಮನ ವಿಗ್ರಹವನ್ನು 5 ವರ್ಷದ ಬಾಲಕನಿದ್ದಾಗ ರಾಮನ ಪ್ರತಿರೂಪ ಯಾವ ರೀತಿ ಇತ್ತು ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡು ಈ ಒಂದು ಶಿಲ್ಪವನ್ನು ಕೆತ್ತಿದ್ದಾರೆ. ಈ ಒಂದು ಶಿಲ್ಪವನ್ನು ಕಾರ್ಕಳದ ಕಪ್ಪು ಶಿಲೆ ಅಥವಾ ಕೃಷ್ಣ ಶಿಲೆಯಲ್ಲಿ ಕೆತ್ತನೆ ಮಾಡಲಾಗಿರುತ್ತೆ. 150ರಿಂದ 200 kg ಈ ಶಿಲ್ಪ ವಿಗ್ರಹ ಏನಿದೆ ತೂಕವನ್ನು ಹೊಂದಿರುತ್ತೆ. ಇನ್ನು ಜಿಯೋಗ್ರಫಿಕಲ್ ಲೊಕೇಶನ್, ಅಯೋಧ್ಯೆಯ ಜಿಯೋಗ್ರಫಿಕಲ್ ಲೊಕೇಶನ್ ಮ್ಯಾಪಲ್ಲಿ ಎಲ್ಲಿ ಬರುತ್ತೆ? ಬೆಂಗಳೂರಿನಿಂದ ನಾವು ಆಂಧ್ರ ಪ್ರದೇಶ, ಮೇಲ್ಗಡೆ ಹೋದಂತೆ ನಾಗ್ಪುರದ ಮೇಲ್ಗಡೆ ಹೋದಂತೆ ಮಧ್ಯಪ್ರದೇಶ, ಅದರ ಮೇಲ್ಗಡೆ ಉತ್ತರ ಪ್ರದೇಶ. ಈ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆ ಇದೆ. ಉತ್ತರ ಪ್ರದೇಶದ ಸುತ್ತಮುತ್ತಲು ಯಾವ ರಾಜ್ಯಗಳಿದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮೇಲ್ಗಡೆ ಉತ್ತರಾಖಂಡ್ ಬರುತ್ತೆ, ಈ ಕಡೆ ಎಡಗಡೆಗೆ ಹರಿಯಾಣ ಬರುತ್ತೆ, ಹಾಗೆ ರಾಜಸ್ಥಾನ್ ಇದೆ, ಮತ್ತು ಕೆಳಗಡೆ ಮಧ್ಯಪ್ರದೇಶ ಬರುತ್ತೆ, ಮತ್ತು ಬಲಗಡೆ ನೇಪಾಳದಿಂದ ಒಂದು ಬಾರ್ಡರನ್ನು ಶೇರ್ ಮಾಡಿಕೊಳ್ಳುತ್ತೆ ಉತ್ತರ ಪ್ರದೇಶ. ಸೊ ಮೈಸೂರಿನ ಶಿಲ್ಪಿ ಯಾರು? ಅರುಣ್ ಯೋಗಿರಾಜ್ ಅವರು ಕೆತ್ತಿದಂತಹ ಒಂದು ವಿಗ್ರಹ ಇದಾಗಿದೆ. ಸೊ ಅರುಣ್ ಯೋಗಿರಾಜ್ ಅವರು ಇದು ಮೊದಲ ಶಿಲ್ಪವಲ್ಲ, ಅವರು ಆಲ್ರೆಡಿ ಹಲವಾರು ಉನ್ನತ ಮಟ್ಟದಂತಹ ಕೆಲಸವನ್ನು ಶಿಲ್ಪ ಕೆತ್ತನೆಯಲ್ಲಿ ಮಾಡಿದ್ದಾರೆ. ಅಂಬೇಡ್ಕರ್ ಅವರ ಪ್ರತಿಮೆ ಇರ್ಬೋದು, ರಾಮಕೃಷ್ಣ ಪರಮಹಂಸ ಅವರ ಪ್ರತಿಮೆ, ವಿಶ್ವೇಶ್ವರಯ್ಯ, ಜಯಚಾಮರಾಜ್ ಒಡೆಯರ್, ಹೀಗೆ ವಿಭಿನ್ನವಾದಂತಹ ಪ್ರತಿಮೆಗಳನ್ನು ಅವರು ನಿರ್ಮಾಣ ಮಾಡಿರ್ತಾರೆ. ಹಾಗೆ ದೆಹಲಿಯಲ್ಲಿರುವಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ ಇರಬಹುದು, ಹಾಗೆ ಉತ್ತರಾಖಂಡ್ನಲ್ಲಿರುವಂತಹ ಶಂಕರಾಚಾರ್ಯರ ಪ್ರತಿಮೆ ಇರಬಹುದು. ಈ ಎಲ್ಲ ಕೆಲಸಗಳಲ್ಲಿ ಅರುಣ್ ಯೋಗಿರಾಜ್ ಅವರ ಸಾಧನೆ ನಮಗೆ ಕಾಣುತ್ತೆ. ಸೊ ಹಾಗಾಗಿ ಕರ್ನಾಟಕದ ಹೆಮ್ಮೆ ಕೂಡ ಅರುಣ್ ಯೋಗಿರಾಜ್ ಅವರು. ಮುಂದಿನ ಪ್ರಶ್ನೆ, ಎತ್ತಿನ ಹೊಳೆ ಯೋಜನೆ ಕೆಳಗಿನ ಯಾವ ಜಿಲ್ಲೆಗಳಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳನ್ನು ಓದಬೇಕಾಗುತ್ತೆ ಒಂದು ಸಲ, ಬಿಕಾಸ್ ರಿಯಲ್ ಎಕ್ಸಾಮಲ್ಲೂ ಕೂಡ ಆಪ್ಷನ್ಸನ್ನು ಓದಿ ನಾವು ಆನ್ಸರ್ಸನ್ನು ಟಿಕ್ ಮಾಡ್ತೀವಿ. ಹಾಗಾಗಿ ಆಪ್ಷನ್ಸನ್ನು ಓದೋದು ಪ್ರಾಕ್ಟೀಸ್ ಮಾಡಬೇಕು. ಮೊದಲೇ ಆಪ್ಷನ್ ನೋಡಿ, ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ರೂರಲ್, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ಮೇಲಿನ ಎಲ್ಲವೂ. ಇಂಥ ಆಪ್ಷನ್ಸನ್ನು ಕೊಡೋ ಉದ್ದೇಶ ಏನು ಅಂತಂದರೆ ಸ್ವಲ್ಪ ಕನ್ಫ್ಯೂಸ್ ಆಗಲಿ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 4 ಆಗುತ್ತೆ. ಎತ್ತಿನ ಹೊಳೆ ಯೋಜನೆ ಎಲ್ಲ ಜಿಲ್ಲೆಗಳಿಗೆ ಸಂಬಂಧಿಸಿದೆ. ತುಮಕೂರು, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಹಾಗೆ ಹಾಸನ, ಚಿಕ್ಕಮಗಳೂರು. ಸೊ ಎಲ್ಲ ಜಿಲ್ಲೆಗಳಿಗೆ ಈ ಎತ್ತಿನ ಹೊಳೆ ಯೋಜನೆ ಸಂಬಂಧಪಡುತ್ತೆ. ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಪಟ್ಟಂತೆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ತುಮಕೂರು ಮತ್ತು ಹಾಸನದಲ್ಲಿ ನಡೆಸಲಾಗ್ತಾ ಇದೆ.
ಸೊ ಮುಂದಿನ ವರ್ಷ ಈ ಎಲ್ಲ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸೋಕೆ ಸಾಧ್ಯ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಪಶ್ಚಿಮ ಘಟ್ಟ ವೆಸ್ಟರ್ನ್ ಘಾಟ್ಸ್ನಲ್ಲಿ ಹುಟ್ಟುವಂತಹ ಮತ್ತು ಕರಾವಳಿಯ ಕಡೆ ಹರಿದು ಹೋಗುವಂತಹ ನದಿಗಳ ನೀರನ್ನು ಸಂಗ್ರಹ ಮಾಡಿ ಬಯಲು ಸೀಮೆಯ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸೋದು ಈ ಯೋಜನೆಯ ಉದ್ದೇಶ ಆಗುತ್ತೆ. ಈ ಯೋಜನೆಯಡಿ 24.01 ಅಡಿಯಷ್ಟು ಒಂದು TMC ಅಡಿಯಷ್ಟು ನೀರನ್ನು ಹರಿಸೋಕೆ ಈ ಒಂದು ಯೋಜನೆಯನ್ನು ರೂಪಿಸಲಾಗಿರುತ್ತೆ. ಇನ್ನು ಜಿಯೋಗ್ರಫಿಕಲ್ ಆಗಿ ನೋಡೋಣ. ಸೊ ಕರ್ನಾಟಕದಲ್ಲಿ ಈ ಯೋಜನೆ ಇದೆ ಅಲ್ವಾ, ಎತ್ತಿನಹೊಳೆ ಯೋಜನೆ. ಚಿಕ್ಕಮಗಳೂರು ಇಲ್ಲಿ ಬರುತ್ತೆ ಕರ್ನಾಟಕದಲ್ಲಿ, ಹಾಸನ, ಅದೇ ರೀತಿ ಬೆಂಗಳೂರು ಗ್ರಾಮಾಂತರ, ಹಾಗೆ ನೆಕ್ಸ್ಟ್ ನಮಗೆ ತುಮಕೂರು. ಸೊ ಈ ಒಟ್ಟು ಎಲ್ಲ ಜಿಲ್ಲೆಗಳಿಗೆ ಸೇರಿ ಈ ಯೋಜನೆಯನ್ನು ರೂಪಿಸಲಾಗಿರುತ್ತೆ. ಸೊ ಮುಖ್ಯವಾಗಿ ಯಾವ ಯಾವ ಜಿಲ್ಲೆಗಳು ಬರುತ್ತೆ ಅಂತ ಕೇಳ್ತಾರೆ, ನೆನಪಿಡ್ಕೋಬೇಕು. ಎತ್ತಿನಹೊಳೆ ಯೋಜನೆ ಏನಿದೆ ಅದು ಎಷ್ಟು ಜಿಲ್ಲೆಗಳಿಗೆ ಸಂಬಂಧಪಡುತ್ತೆ? ಮುಖ್ಯವಾಗಿ ಹಾಸನ, ಎರಡನೇದು ತುಮಕೂರು, ಮೂರನೇದು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸುವಂತಹ ಯೋಜನೆ. ಈ ಯೋಜನೆಯನ್ನು ಕೃಷ್ಣಾ ನೀರಾವರಿ ನಿಗಮ ಲಿಮಿಟೆಡ್ ಏನಿದೆ ಅದು ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಅಂದರೆ ಗ್ರೌಂಡ್ ವಾಟರ್ ಕಡಿಮೆ ಆಗಿದೆ, ಅಂತರ್ಜಲ ಮಟ್ಟ ಏನಾಗಿದೆ ಈ ಜಿಲ್ಲೆಗಳಲ್ಲಿ ಕಡಿಮೆ ಆಗಿದೆ. ಕೇವಲ ಈ ಜಿಲ್ಲೆಗಳಲ್ಲಿ ಮಾತ್ರ ಅಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಡಿಮೆ ಆಗಿದೆ ನಾರ್ಮಲ್ ಆಗಿ. ಬಟ್ ಈ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿಗೆ ಒಂದು ಬೋರ್ವೆಲ್ಸ್ಗಳ ಒಂದು ನಾವು ಇದನ್ನು ಮಾಡಿದ್ರೂ ಕೂಡ, ಡಗ್ ಮಾಡಿದ್ರೂ ಕೂಡ, ಬೋರ್ವೆಲ್ಲನ್ನು ಕೊರೆಸಿದ್ರೂ ಕೂಡ ನೀರು ಸಿಗೋದಿಲ್ಲ, ಅಂತರ್ಜಲ ಮಟ್ಟ ಅಷ್ಟು ಕಡಿಮೆ ಆಗಿದೆ. ಹಾಗಾಗಿ ಈ ಜಿಲ್ಲೆಗಳಲ್ಲಿ ಕುಡಿಯುವ ನೀರನ್ನು ಒದಗಿಸೋದು ಈ ಯೋಜನೆಯ ಉದ್ದೇಶ ಆಗುತ್ತೆ. ಆಲ್ರೆಡಿ ಹಾಸನ ಜಿಲ್ಲೆಯ ಸಕಲೇಶ್ಪುರ ಬಳಿ ಪಶ್ಚಿಮಕ್ಕೆ ಹರಿಯುವಂತಹ ಎತ್ತಿನಹೊಳೆಯಿಂದ 24.01 TMC ಅಡಿ ನೀರನ್ನು ಅಪ್ಲಿಫ್ಟ್ ಮಾಡೋದು, ಎತ್ತಿ ಸಾಗಿಸೋದು ಈ ಯೋಜನೆಯ ಪ್ರಸ್ತಾಪದಲ್ಲಿ ಇದೆ. ಮುಂದಿನ ಪ್ರಶ್ನೆ, ಜಗತ್ತಿನ ಬಡತನ ನಿರ್ಮೂಲನೆ, ಜಗತ್ತಿನದ್ದು ಕೇವಲ ಭಾರತ ಅಲ್ಲ, ಜಗತ್ತಿನ ಬಡತನವನ್ನು ನಿರ್ಮೂಲನೆ ಮಾಡೋದು ಇನ್ನೂ 2 ಶತಮಾನ ಬೇಕು. ನಿರ್ಮೂಲನೆ ಮಾಡೋಕ್ಕೆ 2 ಶತಮಾನ ಅಂತಂದರೆ ಸುಮಾರು 200 ವರ್ಷ. 1 ಶತಮಾನ ಅಂದರೆ 100 ವರ್ಷ, 2 ಶತಮಾನ ಅಂದರೆ 200 ವರ್ಷ. ಈ 200 ವರ್ಷ ಬೇಕು ಅಂತ ಹೇಳಿ ಇತ್ತೀಚೆಗೆ ಯಾವ ಸಂಸ್ಥೆಯ ಒಂದು ವರದಿಯಲ್ಲಿ ಹೇಳಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ನೀತಿ ಆಯೋಗ, ವಿಶ್ವ ಆರ್ಥಿಕ ಸಂಸ್ಥೆ, ಆಕ್ಸ್ಫ್ಯಾಮ್ ಸಂಸ್ಥೆ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ರೀಸೆಂಟಾಗಿ ಆಕ್ಸ್ಫ್ಯಾಮ್ ಏನು ಮಾಡುತ್ತೆ, ಆ ಒಂದು ಆಕ್ಸ್ಫ್ಯಾಮ್ ಸಂಸ್ಥೆ ಇದೆ, ಆ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಏನು ವರದಿ ಅಂದರೆ ಸಂಪತ್ತಿನ ಅಸಮಾನ ಹಂಚಿಕೆ, ಸಂಪತ್ತಿನ ಅಸಮಾನ ಹಂಚಿಕೆ ಅನ್ನುವಂತಹ ವರದಿಯನ್ನು ಎಲ್ಲಿ ಬಿಡುಗಡೆ ಮಾಡಿದೆ ಅಂತಂದರೆ ಸ್ವಿಟ್ಜರ್ಲ್ಯಾಂಡ್ನ ದಾವೋಸ್ನಲ್ಲಿ ನಡೀತಾ ಇರುವಂತಹ ವಿಶ್ವ ಆರ್ಥಿಕ ಶೃಂಗಸಭೆಯ ವೇದಿಕೆಯಲ್ಲಿ ಇದನ್ನು ಬಿಡುಗಡೆ ಮಾಡಿದೆ. ಈ ಒಂದು ವರದಿಯಲ್ಲಿ ಏನು ಹೇಳಿದೆ ಈ ಒಂದು ವೇದಿಕೆಯಲ್ಲಿ ಅಂತಂದರೆ, ಮುಂದಿನ 229 ವರ್ಷಗಳು ಬೇಕಾಗುತ್ತೆ. ಯಾಕೆ ಅಂತಂದರೆ ಜಗತ್ತಿನ ಬಡತನವನ್ನು ನಿರ್ಮೂಲನೆ ಮಾಡೋಕೆ ಅಂತ ಹೇಳಿ ಈ ಒಂದು ವೇದಿಕೆಯಲ್ಲಿ ಹೇಳಿದೆ. ಇನ್ನು ಇದರ ಜೊತೆಗೆ ವಿಶ್ವದ 5 ಉದ್ಯಮಿಗಳು ಏನೇನಿದ್ದಾರೆ, ಯಾರು ಟೆಸ್ಲಾ ಕಂಪನಿಯ ಸಂಸ್ಥಾಪಕರಾದಂತಹ ಎಲಾನ್ ಮಸ್ಕ್ ಆಗಿರ್ಬೋದು, ಜೆಫ್ ಬೆಜೋಸ್, ವಾರನ್ ಬಫೆಟ್, ಇವರೆಲ್ಲರೂ ಕೂಡ ಮುಂದಿನ 10 ವರ್ಷಗಳಲ್ಲಿ ಯಾರಾದರೂ ಒಬ್ಬರು ಟ್ರಿಲಿಯನಿಯರ್ ಅಂದರೆ ಮೊದಲ ಲಕ್ಷ ಕೋಟ್ಯಾಧಿಪತಿ ಆ ಒಂದು ಸಂಪತ್ತನ್ನು ಗಳಿಸೋಕೆ ಸಾಧ್ಯ ಇದೆ ಇವ್ರ ಕೈಯಲ್ಲಿ ಅಂತ ಕೂಡ ಈ ಒಂದು ವರದಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಯಾಕೆ ಸಾಧ್ಯ ಆಗುತ್ತೆ ಅಂದರೆ ಬೇರೆ ಬೇರೆ ಇಂಡಸ್ಟ್ರೀಸ್ಗಳನ್ನು ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಎಲ್ಲ ಕಾರಣಕ್ಕಾಗಿ ಅವರ ಸಂಪತ್ತೇನಿದೆ ಪ್ರತಿ ಗಂಟೆಗೆ 116 ಕೋಟಿಯಷ್ಟು ಅವರು ಗಳಿಕೆ ಮಾಡ್ತಾರೆ. ಎವ್ರಿ ಅವರ್ ನಾವು 1 ಅವರ್ ಏನು ಮಾಡ್ತೀವಿ, ಎಲ್ಲೋ ವೇಸ್ಟ್ ಮಾಡ್ತೀವಿ, ಬಟ್ ಅವರು 1 ಅವರಲ್ಲೇ 116 ಕೋಟಿಯಷ್ಟು ಅವ್ರದ್ದು ಗಳಿಕೆ ಆಗುತ್ತೆ. ಬಟ್ ಇಷ್ಟೆಲ್ಲ ಶ್ರೀಮಂತಿಕೆ ಇದ್ದರೂ ಕೂಡ ಇವತ್ತು ಬಡತನ ಇದೆ ಅಂತಂದರೆ ಬಿಕಾಸ್ ಆಫ್ ಅಸಮಾನ ಹಂಚಿಕೆ, ಸಂಪತ್ತಿನ ಅಸಮಾನ ಹಂಚಿಕೆ. ಸಂಪತ್ತು ಅನ್ನೋದು ಕೆಲವು ವ್ಯಕ್ತಿಗಳ ಕೈಯಲ್ಲಿ ಕೇಂದ್ರೀಕೃತವಾಗಿದೆ. ಆ ಕಾರಣಕ್ಕಾಗಿ ಸಂಪತ್ತಿನ ಅಸಮಾನ ಹಂಚಿಕೆ ಜಗತ್ತಿನಲ್ಲಿ ಇವತ್ತು ಕಂಡು ಬರ್ತಾ ಇದೆ. ಇನ್ನು ಲೊಕೇಶನ್ ನೋಡೋಣ. ಜಿಯೋಗ್ರಫಿಕಲ್ ಲೊಕೇಶನ್ ಯಾವುದ್ರದ್ದು? ಸ್ವಿಟ್ಜರ್ಲ್ಯಾಂಡ್ನ ದಾವೋಸ್. ಇಲ್ಲಿ ಭಾರತ ಇದೆ. ಸೊ ಭಾರತ ನಂತರ ಇಲ್ಲಿ ಮೇಲ್ಗಡೆ ಹೋದಂತೆ ಪಾಕಿಸ್ತಾನ್, ನೆಕ್ಸ್ಟ್ ಇರಾನ್ ಬರುತ್ತೆ. ಸೊ ನೆಕ್ಸ್ಟ್ ಟರ್ಕಿ, ಬಲ್ಗೇರಿಯಾ, ಸೈಬೇರಿಯಾ, ಕ್ರೊಯೇಷಿಯಾ ಮತ್ತು ಸ್ವಿಟ್ಜರ್ಲ್ಯಾಂಡ್. ಸೊ ಇಲ್ಲಿ ಸ್ವಿಟ್ಜರ್ಲ್ಯಾಂಡ್ ದಾವೋಸ್. ಸೊ ಇಲ್ಲಿ ಬರುತ್ತೆ. ಸ್ವಿಟ್ಜರ್ಲ್ಯಾಂಡ್ನ ಸರೌಂಡಿಂಗ್ ನೇಷನ್ಸ್ ಯಾವುದ್ಯಾವುದು? ಸೊ ಈ ಕಡೆ ಎಡಗಡೆ ಫ್ರಾನ್ಸ್ ಬರುತ್ತೆ, ಮೇಲ್ಗಡೆ ಬೆಲ್ಜಿಯಂ, ಈ ಕಡೆ ಬಲಗಡೆ ಸ್ಲೋವಾಕಿಯಾ, ಹಂಗೇರಿ, ಕ್ರೊಯೇಷಿಯಾ.
ಮತ್ತು ಇದು ಮೆಡಿಟರೇನಿಯನ್ ಸಮುದ್ರ ಏನು ಬರುತ್ತೆ ಅದಕ್ಕೆ ಒಂದು ಹೊಂದಿಕೊಂಡಂತೆ ಇಲ್ಲಿ ಅಡಿಕ್ಟ್ ಆಗುತ್ತೆ. ಮತ್ತು ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿದ್ದು ಜಿಯೋಗ್ರಫಿಕಲ್ ಲೊಕೇಶನ್, ಯಾಕಂದರೆ ಕೆಲವೊಂದು ಬಾರಿ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಇದು ಹೊಂದಿಕೊಂಡಿದೆ, ಯಾವುದಕ್ಕೆ ಹೊಂದಿಕೊಂಡಿದೆ? ಸ್ವಿಟ್ಜರ್ಲ್ಯಾಂಡ್ ಯಾವ ಸಮುದ್ರ ಜೊತೆಗೆ ಹೊಂದಿಕೊಂಡಿದೆ? ಮೆಡಿಟರೇನಿಯನ್ ಸಮುದ್ರ ಇಲ್ಲಿ ನಮಗೆ ಕಾಣಲು ಸಿಗುತ್ತೆ, ನೆನ್ಪಿಟ್ಕೋಬೇಕು. ಸೊ ವಿಶ್ವ ಆರ್ಥಿಕ ಶೃಂಗಸಭೆಯ ದಾವೋಸ್ ವೇದಿಕೆಯಲ್ಲಿ ಆಕ್ಸ್ಫ್ಯಾಮ್ ಸಂಸ್ಥೆ ಈ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರದಿಯ ಪ್ರಕಾರ ವಿಶ್ವದ 5 ಉದ್ಯಮಿಗಳ ಸಂಪತ್ತು 2020ರಿಂದ ದ್ವಿಗುಣಗೊಂಡಿದೆ. ಒಂದು ಗಂಟೆಗೆ 116 ಕೋಟಿಯಷ್ಟು ಗಳಿಸ್ತಾ ಇದ್ದಾರೆ. ಹಾಗಾದರೆ ಮುಂದಿನ 229 ವರ್ಷಗಳಲ್ಲಿ ಸಂಪತ್ತಿನ ಅಸಮಾನ ಹಂಚಿಕೆಯಿಂದ, ಅರ್ಥ ಮಾಡ್ಕೋಬೇಕು, ಅಸಮಾನ ಹಂಚಿಕೆ, ಸಂಪತ್ತು ಕೇವಲ ಕೆಲವರ ಕೈಯಲ್ಲಿ ಮಾತ್ರ ಇದೆ, ಎಲ್ಲರ ಕೈಯಲ್ಲೂ ಇಲ್ಲ. ಇವತ್ತು ಭಾರತದಲ್ಲಿ ಶ್ರೀಮಂತರು ಇದ್ದಾರೆ, ಅಷ್ಟೇ ಬಡವರು ಇದ್ದಾರೆ, ಅಷ್ಟೇ ಮಧ್ಯಮ ವರ್ಗದವರು ಇದ್ದಾರೆ. ಹಾಗಾಗಿ ಸಂಪತ್ತಿನ ಅಸಮಾನ ಹಂಚಿಕೆಯನ್ನು ನಾವು ಭಾರತದಲ್ಲೂ ಕೂಡ ಕಾಣಲು ಸಿಗುತ್ತೆ ಅಂತ ನೋಡ್ಬೋದು. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಬಹು ಆಯಾಮಗಳ ಬಡತನ ಸೂಚ್ಯಂಕ ವರದಿ. ನೆನಪಿಟ್ಕೋಬೇಕು, ರಾಷ್ಟ್ರೀಯ ಬಹು ಆಯಾಮಗಳ ಬಡತನ ಸೂಚ್ಯಂಕ ವರದಿಯನ್ನು ಯಾರು ಬಿಡುಗಡೆ ಮಾಡುತ್ತಾರೆ ಅಂತ ಪ್ರಶ್ನೆ. ಆಯ್ಕೆಗಳು: ನೀತಿ ಆಯೋಗ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಮಾನವ ಸಂಪನ್ಮೂಲ ಸಚಿವಾಲಯ. ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ. ನೀತಿ ಆಯೋಗ ರೀಸೆಂಟಾಗಿ ಏನು ವರದಿ ಬಿಡುಗಡೆ ಮಾಡಿದೆ ಅಂತಂದರೆ ರಾಷ್ಟ್ರೀಯ ಬಹು ಆಯಾಮಗಳ ಬಡತನ ಸೂಚ್ಯಂಕ ವರದಿಯನ್ನು ಬಿಡುಗಡೆ ಮಾಡುತ್ತೆ. ಈ ವರದಿಯ ಪ್ರಕಾರ 24.8 ಕೋಟಿ ಜನ ಬಡತನದಿಂದ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ತಾ ಇದೆ. ಯಾಕಂದರೆ 2013-14ರಲ್ಲಿ 2013 ಮತ್ತು 2014ರಲ್ಲಿ 29.17% ಇದ್ದಂತಹ ಬಡತನ 2022-23ರ ವರದಿಯ ಪ್ರಕಾರ 11.28%ಗೆ ಇಳಿದಿರುತ್ತೆ. ಹಾಗಾಗಿ 24.8 ಕೋಟಿಯಷ್ಟು ಜನ ಬಡತನದಿಂದ ಹೊರಗಡೆ ಬಂದಿದ್ದಾರೆ, ಅವ್ರಿಗೂ ಕೂಡ ಅನುಕೂಲಗಳು ಆಗಿದೆ ಅಂತ ಈ ಒಂದು ವರದಿ ಹೇಳುತ್ತೆ. ರಾಷ್ಟ್ರೀಯ ಬಹು ಆಯಾಮಗಳ ಬಡತನ ಸೂಚ್ಯಂಕ ಆಧಾರಿತ ವರದಿ ಇದಾಗಿರುತ್ತೆ. ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್, ಬಹು ಆಯಾಮಗಳ ಬಡತನ ವರದಿ. ಮುಖ್ಯವಾಗಿ ಉತ್ತರ ಪ್ರದೇಶ್, ಬಿಹಾರ್ ಮತ್ತು ಮಧ್ಯಪ್ರದೇಶದಲ್ಲಿ ಬಡವರ ಸಂಖ್ಯೆ ಏನಿದೆ, ಸೊ ಅತಿ ಹೆಚ್ಚು ಬಡತನ ಕಂಡುಬರೋದೇ ಈ ಒಂದು ರಾಜ್ಯಗಳಲ್ಲಿ, UP, ಬಿಹಾರ್ ಮತ್ತು ಮಧ್ಯಪ್ರದೇಶ್, MP. UP, MP ಆ್ಯಂಡ್ ಬಿಹಾರ್ನಲ್ಲಿ ಅತಿ ಹೆಚ್ಚು ನಮಗೆ ಬಡತನ ಕಂಡು ಬರ್ತಾ ಇತ್ತು. ಇವನ್ ಈ ಒಂದು ರಾಜ್ಯಗಳಲ್ಲೂ ಕೂಡ ಬಡವರ ಸಂಖ್ಯೆ ಕಡಿಮೆ ಆಗಿದೆ ಅಂತ ನೀತಿ ಆಯೋಗದ ಒಂದು ವರದಿ ಹೇಳುತ್ತೆ. ನೀತಿ ಆಯೋಗ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ನೆನ್ಪಿಟ್ಕೋಬೇಕು, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಹಲವಾರು ಬಾರಿ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಫುಲ್ ಫಾರ್ಮ್. 2015ರಲ್ಲಿ ಇದು ರಚನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ. ಇದರ ಪ್ರಸ್ತುತ CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರು? CEO BVR ಸುಬ್ರಹ್ಮಣ್ಯಂ. ಇದರ ಪ್ರಸ್ತುತ CEO ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ, ಭಾರತ ಯಾವ ದೇಶದೊಂದಿಗೆ ಚಬಹಾರ್ ಬಂದರು ಯೋಜನೆಗೆ ಸಹಿ ಹಾಕಿದೆ ಅಂತ ಪ್ರಶ್ನೆ. ಸ್ಟಾರ್ ಮಾರ್ಕ್ ಹಾಕೊಳ್ಳೇಬೇಕು ಈ ಪ್ರಶ್ನೆಯನ್ನು. ಹಲವಾರು ಬಾರಿ ಎಕ್ಸಾಮ್ಸಲ್ಲಿ ಕೇಳುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಬಿಕಾಸ್ ಒನ್ ರೋಡ್ ಒನ್ ಬೆಲ್ಟ್, ಸೊ ಆ ಒಂದು ಇನಿಷಿಯೇಟಿವ್ ಯಾವಾಗ ಬರ್ತು, ರೋಡ್ ಆ್ಯಂಡ್ ಬೆಲ್ಟ್ ಇನಿಷಿಯೇಟಿವ್ ಯಾವಾಗ ಬಂತು ಚೀನಾದಿಂದ, ಆವಾಗ ಈ ಒಂದು ಕಾನ್ಸೆಪ್ಟ್ ಭಾರತ ಮತ್ತು ಇರಾನ್ ಜೊತೆಗೆ ಬರುತ್ತೆ. ಹಾಗಾಗಿ ಭಾರತ ಯಾವ ದೇಶದೊಂದಿಗೆ ಚಬಹಾರ್ ಬಂದರು ಯೋಜನೆ ಅಥವಾ ಚಾಬಹಾರ್ ಬಂದರು ಯೋಜನೆಯ ಅಭಿವೃದ್ಧಿಗೆ ಸಹಿ ಹಾಕಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ಅಫ್ಘಾನಿಸ್ತಾನ್, ಇರಾನ್, ಇರಾಕ್, ಬಾಂಗ್ಲಾದೇಶ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಭಾರತ ಮತ್ತು ಇರಾನ್ ಏನು ಮಾಡಿದೆ, ಚಾಬಹಾರ್ ಬಂದರಿನ ಅಭಿವೃದ್ಧಿಗೆ ಸಹಿಯನ್ನು ಹಾಕಿರುತ್ತೆ. ಸೊ ಎಲ್ಲಿ ಬರುತ್ತೆ ಚಾಬಹಾರ್ ಬಂದರು ಅಂತಂದರೆ ಅದನ್ನು ತಾವು ಲೊಕೇಶನಲ್ಲಿ ನೋಡ್ಕೋಬೇಕು. ಭಾರತ ಇಲ್ಲಿದೆ ಜಿಯೋಗ್ರಫಿಕಲ್ ಆಗಿ. ಈ ಕಡೆ ಹೋದಂತೆ ಇಲ್ಲಿ ನೋಡಿ, ಈ ಕಡೆ ಏನು ಬರುತ್ತೆ, ಪಾಕಿಸ್ತಾನ ಇದೆ. ಪಾಕಿಸ್ತಾನದ ಇಲ್ಲಿ ಕೆಳಗಡೆ ಗ್ವಾದಾರ್ ಪೋರ್ಟ್ ಇದೆ, ಗ್ವಾದಾರ್ ಪೋರ್ಟ್. ಈ ಗ್ವಾದಾರ್ ಪೋರ್ಟ್ನ ಪಕ್ಕದಲ್ಲೇ ಚಾಬಹಾರ್ ಪೋರ್ಟ್ ಬರುತ್ತೆ. ಚಾಬಹಾರ್ ಪೋರ್ಟ್ ಇರಾನಲ್ಲಿ ಬರುತ್ತೆ. ಅರ್ಥ ಮಾಡ್ಕೋಬೇಕು. ಇಲ್ಲಿ ಇಂಡಿಯಾ ಇದೆ, ಇಲ್ಲಿ ಪಾಕಿಸ್ತಾನ್ ಇದೆ, ಇಲ್ಲಿ ಇರಾನ್ ಇದೆ. ಈ ಇಂಡಿಯಾದಿಂದ ಈ ಕಡೆ ನೋಡಿ, ಈ ಕಡೆ ಹೋದಂತೆ ಇಲ್ಲಿ ಗ್ವಾದಹಾರ್ ಪೋರ್ಟ್ ಬರುತ್ತೆ. ಈ ಗ್ವಾದಾರ್ ಪೋರ್ಟ್, ಗ್ವಾದಾರ್ ಬಂದರು ಪಾಕಿಸ್ತಾನದಲ್ಲಿದೆ. ಅದರ ಪಕ್ಕದಲ್ಲೇ ಬರೋದೇ ಚಾಬಹಾರ್ ಬಂದರು, ಇದು ಇರಾನ್ನಲ್ಲಿದೆ. ಸೊ ಇರಾನ್ ಮತ್ತು ಭಾರತದ ನಡುವೆ ಇವಾಗ ಈ ಬಂದರಿನ ಅಭಿವೃದ್ಧಿಗೆ ಕುರಿತು ಒಂದು ಒಪ್ಪಂದ ಆಗಿದೆ.
ಸೊ ಇಲ್ಲಿ ಏನಾಗ್ತಾ ಇದೆ, ಚೀನಾ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಅನ್ನ ಸ್ಟಾರ್ಟ್ ಮಾಡುತ್ತೆ. ಒಂದು ಯೋಜನೆ, ಅದು ಚೀನಾದ ಯೋಜನೆ. ಈ ಚೀನಾ ಏನ್ ಮಾಡಿದೆ, ಆ ಯೋಜನೆಯ ಭಾಗವಾಗಿ ಅರ್ಥ ಮಾಡ್ಕೋಬೇಕು. ಚೀನಾ ಏನ್ ಮಾಡುತ್ತೆ, ಒನ್ ರೋಡ್ ಒನ್ ಬೆಲ್ಟ್ ಇನಿಷಿಯೇಟಿವ್, ರೋಡ್ ಆ್ಯಂಡ್ ಬೆಲ್ಟ್ ಇನಿಷಿಯೇಟಿವ್, ಆ ಒಂದು ಇನಿಷಿಯೇಟಿವ್ ಅನ್ನ, ಆ ಒಂದು ಯೋಜನೆಯನ್ನ ಚೀನಾ ಸ್ಟಾರ್ಟ್ ಮಾಡುತ್ತೆ. ಆ ಒಂದು ಯೋಜನೆಯ ಅಡಿಯಲ್ಲಿ ಚೀನಾ ಏನ್ ಮಾಡುತ್ತೆ, ಈ ರೀತಿಯಾಗಿ ಬಂದು ಇಲ್ಲಿ ಗ್ವಾದಾರ್ ಬಂದರು, ಗ್ವಾದಾರ್ ಪೋರ್ಟ್ ಜೊತೆಗೆ ಅಭಿವೃದ್ಧಿ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಪಾಕಿಸ್ತಾನ ಜೊತೆಗೆ ಕೂಡಿ ಪಾಕಿಸ್ತಾನ್ಗೆ ಹೆಲ್ಪ್ ಮಾಡುತ್ತೆ. ಯಾವುದು, ಚೀನಾ. ಯಾಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ, ಭಾರತಕ್ಕೆ ಯಾವುದು ಶತ್ರು ರಾಷ್ಟ್ರ ಇದೆ ಅದು ಚೀನಾಗೆ ಮಿತ್ರ ರಾಷ್ಟ್ರ. ಸೊ ಹಾಗಾಗಿ ಇಲ್ಲಿ ಅಭಿವೃದ್ಧಿ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ಮತ್ತು ಅದರ ಒಂದು ಸರಕು ಸಾಗಣೆಗೆ ಒಂದು ಹೆಲ್ಪ್ ಆಗಲಿ ಅಂತ ಸ್ಟಾರ್ಟ್ ಮಾಡುತ್ತೆ. ಸೊ ಇದಕ್ಕೆ ಅಗೇನೆಸ್ಟ್ ಆಗಿ ಭಾರತ ಇದರ ಪಕ್ಕದಲ್ಲಿರುವಂತಹ ಒಂದು ಚಾಬಹಾರ್ ಬಂದರನ್ನ ಅಭಿವೃದ್ಧಿ ಪಡಿಸೋಕೆ ಸಹಿಯನ್ನ ಮಾಡುತ್ತೆ ಇರಾನ್ ಜೊತೆಗೆ. ಸೊ ಇಲ್ಲಿ ಇರಾನ್ ಮತ್ತು ಭಾರತ ಫ್ರೆಂಡ್ಸ್, ಇಲ್ಲಿ ಇರಾನ್ ಮತ್ತು ಭಾರತ ಫ್ರೆಂಡ್ಸ್, ಮತ್ತು ಭಾರತ ಮತ್ತು ಪಾಕಿಸ್ತಾನ್, ಈ ಕಡೆ ಭಾರತ ಮತ್ತು ಚೀನಾ ಏನಿದೆ ಇದು ದುಶ್ಮನ್. ಹಾಗಾಗಿ ಇಲ್ಲಿ ಇರಾನ್ ಮತ್ತು ಭಾರತ ಈ ಬಂದರಿನ ಅಭಿವೃದ್ಧಿಗೆ ಡೆವಲಪ್ಮೆಂಟ್ ಮಾಡ್ತಾ ಇದೆ. ಹಾಗಾದರೆ ಇದರಿಂದ ಏನೇನು ಹೆಲ್ಪ್ ಆಗುತ್ತೆ, ಏನೇನು ಯೂಸಸ್ ಇದೆ ಭಾರತಕ್ಕೆ ಅಂತಂದರೆ, ಇಲ್ಲಿ ಮುಖ್ಯವಾಗಿ ವಾಣಿಜ್ಯ ವಹಿವಾಟುವಿಗೆ, ಅಂದರೆ ಒಂದು ಕಸ್ಟಮ್ಸ್ ಇರ್ಬೋದು ಅಥವಾ ನಮ್ಮ ಒಂದು ಸರಕುಗಳನ್ನು ರಫ್ತು ಮಾಡೋಕೆ, ಆಮದನ್ನು ಮಾಡೋಕೆ, ಒಟ್ಟಾಗಿ ವಾಣಿಜ್ಯದ ವಹಿವಾಟಿಗೆ ಸಹಕಾರಿಯಾಗುತ್ತೆ. ಮತ್ತು ತುರ್ತು ಸಂದರ್ಭಗಳಲ್ಲಿ ಕಾರ್ಯಾಚರಣೆ ಕೈಗೊಳ್ಳೋಕೆ ಕೂಡ ಈ ಬಂದರಿನ ಅಭಿವೃದ್ಧಿ ಭಾರತಕ್ಕೆ ಮತ್ತು ಇರಾನ್ಗೆ ಕೂಡ ಸಹಕಾರಿ ಆಗುತ್ತೆ. ಹಾಗಾದರೆ ಗ್ವಾದಾರ್ ಬಂದರು ಪಾಕಿಸ್ತಾನದಲ್ಲಿದೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಅದನ್ನು ಚೀನಾ ಅಭಿವೃದ್ಧಿ ಪಡಿಸ್ತಾ ಇದೆ ರೋಡ್ ಆ್ಯಂಡ್ ಬೆಲ್ಟ್ ಯೋಜನೆಯ ಅಡಿಯಲ್ಲಿ, ಅದನ್ನು ತಾವು ನೆನ್ಪಿಟ್ಕೋಬೇಕು. ಇನ್ನು ಒಂದು ವಾಕ್ಯದ ಪ್ರಚಲಿತ ಘಟನೆಗಳನ್ನು, ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು. ಅಮೆರಿಕಾದ ವಿಮಾನ ತಯಾರಿಕಾ ಕಂಪನಿ ಏನಿದೆ ಬೋಯಿಂಗ್, ಈ ಬೋಯಿಂಗ್ ಕಂಪನಿ ಉತ್ತರ ಪ್ರದೇಶದ ಖುರ್ಜಾದಲ್ಲಿ ದಾಸ್ತಾನು ಘಟಕ, ಒಂದು ಸ್ಟೋರೇಜ್ ಯೂನಿಟ್ ಏನಿದೆ ಆ ದಾಸ್ತಾನು ಘಟಕವನ್ನು ಸ್ಥಾಪನೆ ಮಾಡ್ತಾ ಇದೆ. ಇದು ಅಮೆರಿಕಾದ ಬೋಯಿಂಗ್ ಕಂಪನಿಯ ಪ್ರಥಮ ಘಟಕ ಆಗುತ್ತೆ ಭಾರತದಲ್ಲಿ. ಇನ್ನು ಎರಡನೇ ಪಾಯಿಂಟ್ ನೋಡಿ, ಕರ್ನಾಟಕದ 19 ವರ್ಷದೊಳಗಿನ ಕ್ರಿಕೆಟ್ ತಂಡ ಏನಿದೆ ಕೂಚ್ ಬಿಹಾರ್ ಟ್ರೋಫಿಯನ್ನು ಜಯಿಸುತ್ತೆ ಅಗೇನೆಸ್ಟ್ ಮುಂಬೈ ಜೊತೆಗೆ ಫೈನಲ್ ಅಲ್ಲಿ ಮ್ಯಾಚ್ ಅನ್ನು ಆಡಿ ಈ ಒಂದು ಟ್ರೋಫಿಯನ್ನು ಗೆಲ್ಲುತ್ತೆ. ಪ್ರಶ್ನೆ ಇನ್ನೊಂದು ರೀತಿ ಕೂಡ ಕೇಳಬಹುದು, ಕೂಚ್ ಬಿಹಾರ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಕ್ರಿಕೆಟ್ ಕ್ರೀಡೆಗೆ ಈ ಒಂದು ಟ್ರೋಫಿ ಅಥವಾ ಈ ಒಂದು ಪ್ರಶಸ್ತಿ ಸಂಬಂಧಿಸಿರುತ್ತೆ. ಇಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನೂ ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ನಲ್ಲಿ ಜಾಯಿನ್ ಟು ಲರ್ನ್ನ ಫಾಲೋ ಮಾಡಿ. ಹಾಗೆ ಈವನ್ ಜಾಯಿನ್ ಟು ಲರ್ನ್ನ ಆ್ಯಪ್ ಅವೈಲೇಬಲ್ ಇದೆ. ಪ್ಲೇಸ್ಟೋರ್ಗೆ ಹೋಗಿ ಜಾಯಿನ್ ಟು ಲರ್ನ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಕರೆಂಟ್ ಅಫೇರ್ಸ್, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಪ್ರತಿ ತಿಂಗಳ ಟೆಸ್ಟನ್ನು ಅಟೆಂಡ್ ಮಾಡಿ. ಹಾಗೆ ಪ್ರತಿ ತಿಂಗಳ ರಿವಿಷನ್ ಮ್ಯಾಗಝಿನನ್ನು ಕೂಡ ತಾವು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಪಡ್ಕೋಬಹುದು ಅಂತ ಹೇಳ್ತಾ, ಹಾಗೆ ನಿಮ್ಮ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್, ವ್ಯಾಲಿಡ್ ಕಮೆಂಟ್ಸ್ಗಳನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.